ಹೇಳಿ, ಯಾಕೆ ಓದಲಿಲ್ಲ? ಓದು ಬರಹ ಕಲಿಯೋಕ್ಕೆ ಯಾಕೆ ಇಷ್ಟೊಂದು ಹಠ? ಅವ್ವ, ಇಷ್ಟು ದಿನ ನಾನು ನಿಮ್ಮನ್ನು ಈ ವಿಷಯ ಕೇಳಿರಲಿಲ್ಲ. ನೀವು ಬೇಜಾರು ಮಾಡ್ಕೋತೀರಾ ಅಂತ ನನಗೆ ಗೊತ್ತಿತ್ತು. ಆದರೆ ಈ ಒಂದು ವಿಷಯದಿಂದ ನಮ್ಮಿಬ್ಬರ ಮಧ್ಯೆ ಪದೇ ಪದೇ ಮನಸ್ತಾಪ ಬರೋದು ಬೇಡ ರಾಮು ಅವರೇ. ಹೇಳಿ, ಓದೋದಕ್ಕೂ ಅತ್ತೆಗೂ ಏನು ಸಂಬಂಧ? ಓದಿಂದಾನೆ ನಾನು ನಮ್ಮ ಅವ್ವನ್ನ ಕಳ್ಕೊಂಡೆ ಅಂತ ನನ್ನ ಮನಸ್ಸಿಗೆ ಯಾವಾಗಲೂ ಅನ್ನಿಸ್ತಿರ್ತದೆ ನಮ್ಮವ್ರೆ. ನೀವು ಯಾಕೆ ಹಾಗೆ ಅನ್ಕೋತೀರಾ? ಅವಂಗೆ ನಾನು ಸಣ್ಣದಾಗಿ ಓದಬೇಕು ಅಂತ ಆಸೆ ಇತ್ತು. ಮೊದಲು ನಾನು ಸಣ್ಣದಾಗೆ ಓದ್ತಾ ಇದ್ದೆ ನಮ್ಮವ್ರೆ. ಸರಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಆಮೇಲೆ ಏನಾಯಿತು? ಯಾರು? 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 ಯಾರದು? ಎಂಟು ಗಂಟೆಗೆ ಮಧ್ಯರಾತ್ರಿ 12 ಗಂಟೆ ಥರ ಆಗಿದೆ. ಮುದುಕಿ? ರಾಮು ಅವರೇ, ಸಮಾಧಾನ. ನೀವು ಈ ಕೋಣೆಗಿಲ್ದೇ ಇದ್ದಾಗ ಇದನ್ನೆಲ್ಲ ನೋಡಿ ನೀವು ಏಟ್ ನೆನಪಾಯ್ತಿದ್ರೋ ನಮ್ಮ ಅವ್ವನ ಆಟ ನೆನಪಾಯ್ತಿದ್ದು ನಮ್ಮವ್ರೆ.
ಪ್ರತಿಕಿತ ಕಲಿಯುವಾಗ್ಲೂ ನಮ್ಮ ಅವ್ವ ಇದ್ದಿದ್ರೆ ಸ್ಯಾನೆ ಕುಸಿಟ್ಬಿಟ್ಟೆ ನೋಡು ಅನ್ಕೊತಿರ್ತೀನಿ. ಮೊದಲು ಸ್ಯಾನೆ ಇಷ್ಟಪಟ್ಟು ಸ್ಕೂಲ್ಗೆ ಹೋಗ್ತಿದ್ದು ನನಗೆ ಆಮೇಲೆ ಅದ್ಯಾಕೋ ಕಲಿಯಕ್ಕೆ ಸಮಯನೇ ಆಗಲಿಲ್ಲ. ಬತ್ತಾ ಓದಿನ ಬಗ್ಗೆ ಬೇಸರ ಶುರುವಾಗೋಯ್ತು. ಆಮೇಲೆ ವ್ಯಾಸನೂ ಶುರು ಆಗೋಯ್ತು. ದ್ವೇಷ ಯಾಕೆ ರಾಮವ್ರೆ? ಯಾಕೆ ರಾಮವ್ರೆ? ಇಡೀ ಪ್ರಪಂಚದಾಗೆ ಸ್ಯಾನೆ ಪ್ರೀತಿ ಮಾಡೋದು ನಮ್ಮ ಅವನ್ನೇ ಕಿತ್ಕೊಂಡ್ ಮ್ಯಾಕೆ ಅಂತ ವಿದ್ಯಾಭ್ಯಾಸದ ಬಗ್ಗೆ ದ್ಯಾಸ ಬರ್ದೇ ಇರ್ತೈತೆ ನಮ್ಮವ್ರೆ. ಹೇಳಿ ರಾಮವ್ರೆ, ಅಂದ್ರೆ ಅತ್ತೆ ದೂರ ಆಗೋಕೆ ವಿದ್ಯಾಭ್ಯಾಸನೇ ಕಾರಣ ಅಂತ ಹೇಗೆ ಹೇಳ್ತೀರಾ? ಅತ್ತೆ ಹೇಗೆ ತೀರ್ಕೊಂಡ್ರು? ಅವ್ರು ತೀರ್ಕೊಂಡಾಗ ನೀವಿದ್ರ? ಏನಾಯ್ತು ರಾಮವ್ರೆ? ಹೇಳಿ ರಾಮವ್ರೆ. ಇವಳು ಯಾಕೆ ಇದನ್ನೆಲ್ಲ ಈಗ ಕೇಳ್ತಿದ್ದಾಳೆ? ಈ ಟೀಚರ್ ಏನೇನೋ ಕಂಡು ಹಿಡಿಯೋಕೆ ಹೊರಟಿದ್ದಾಳ ಹೇಗೆ? ಬಾವಾ, ಓ, ನೀವಿಬ್ಬರು ಸೀರಿಯಸ್ ಆಗಿ ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ. ನಾನು ಬಂದು
ಡಿಸ್ಟರ್ಬ್ ಮಾಡಿಬಿಟ್ಟೆ. ಸಾರಿ, ನಾನು ಆಮೇಲೆ ಬಂದು ಮಾತಾಡ್ತೀನಿ. ಇಲ್ಲಕ್ಕೆ ಹಂಗೇನಿಲ್ಲ ಹೇಳಿ. ಅದು ಬಾವ, ನಾಳೆ ನೀವು ಮಾಲೆ ಹಾಕ್ಕೊಳ್ತಿದ್ದೀರಾ ಅಲ್ವಾ, ಅದ್ರ ಬಗ್ಗೆ ಸುಮ್ಮನೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹ್ಞೂ ಅದಕ್ಕೆ ಉಸ್ತಾದ್ ಹೇಳವ್ರೆ, ಆದರೆ ಇನ್ನು ಜಾನಕಿ ಅವ್ರು ಒಪ್ಕೋಬೇಕು. ಹಾಂ, ಜಾನಕಿ ಒಪ್ಕೊಳ್ಬೇಕಾ? ಯಾಕೆ ಜಾನಕಿ? ಮಾಲೆ ಹಾಕೊಳ್ಳೋದು ಒಳ್ಳೇದೇ ಅಲ್ವಾ ಅಲ್ವಾ ಬಾವ? ಜಾನಕಿ ಒಪ್ಕೋತಾರೆ ಬಾವ. ನೀವು ಪಂದ್ಯದಲ್ಲಿ ಗೆಲ್ಲಬೇಕು ಅಂತ ಉಸ್ತಾದ್ ಅದನ್ನು ಮಾಡಿಸ್ತಿದ್ದಾರೆ. ನಮ್ಮೂರಿಗೆ ಒಳ್ಳೆ ಹೆಸರು ಬರಬೇಕು ಅಂದರೆ ಈ ಸಲ ಪಂದ್ಯದಲ್ಲಿ ನೀವು ಗೆಲ್ಲೇಬೇಕು. ಸೊ ನೀವು ಯಾವುದೇ ಕಾರಣಕ್ಕೂ ಮಾಲೆ ಹಾಕೊಳ್ಳೋದನ್ನು ತಪ್ಪಿಸ್ಬೇಡಿ. ನಾನಿನ್ನು ಬರ್ತೀನಿ ಬಾವ. ಜಾನಕಿ, ಬಾವನ ಹತ್ರ ಅತ್ತೆ ಬಗ್ಗೆ ಏನೋ ಮಾತಾಡ್ತಿರೋ ಹಾಗಿತ್ತು. ಪಾಪ, ಬಾವನ ಹತ್ರ ಅತ್ತೆ ಬಗ್ಗೆ ಯಾಕೆ ಮಾತಾಡಿ ಅವ್ರ ಮನ್ಸಿಗೆ ಬೇಸರ ಮಾಡ್ತೀರಾ? ಲೆಟ್ ಹಿಮ್ ಟೇಕ್ ಸಮ್ ರೆಸ್ಟ್. ನೋ, ಬರ್ತೀನಿ ಬಾವ. ನಮ್ಮರೆ ನಾನು ಮಾಲೆ ಹಾಕಲ್ಲ. ರಾಮ, ಜಾನಕಿ, ಊಟಕ್ಕೆ ಬನ್ನಿ. ಯಾಕೆ ಹಿಂಗೆ ನಿಂತಿದ್ದೀರಾ? ಏನಿಲ್ಲ ಸರ್ದವ, ನೀವು ನಡಿ, ನಾನು ಬರ್ತೀನಿ. ನಂದಿತವ್ರು ಯಾಕೆ ರಾಮು ಅವ್ರ ಮಾಲೆ ಹಾಕೊಳ್ಳೋದ್ರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದಾರೆ? ಅಣ್ಣ ಬಿದ್ದಿದ್ಯಾ? ಹುಷಾರಾಗಿ ನೋಡ್ಕೊಂಡು ಬರೋಣ. ಏಯ್ ನಾ ಸ್ಟಡಿ ಕಲ್ಲ ಲೇ ದೇವ, ನಾನು ಹೆಂಗೆ ನಿನ್ನ ನಮ್ಮ ಮನೆ ಗಂಟ ಸೇಫಾಗಿ ಕರ್ಕೊಬೋದ್ನು, ನೀನು ಹಂಗೆಯ ನಿಮ್ಮ ಮನೆಗೆ ಸೇಫಾಗಿ ಹೋಗ್ಬೇಕಲ್ಲ. ಲೇ ಪಾಯ್ತಲ್ಲ ಟಾಟ. ಸರಿ ಕಣೋ. ಅಣ್ಣ ಸಕಣು, ನಾಳಿಕೆ ಹೊಸಿ ರೆಡಿ ಮಾಡ್ಕೊಂಡು ಬರೋಣ. ಲೇ ಹಂಗೆ ಹೇಳ್ತೀಯನಲ್ಲ, ನಾನು ನಾಳೆಗೆ ನೋಡ್ತಾ ಇರ್ಕಲ್ಲ, ನೋಡ್ತಾ ಇರಲ್ಲ ನಾಳೆ ನಾ ಹೆಂಗ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬರ್ತೀನಂತ. ಅಯ್ಯೋ ಅಣ್ಣ, ನಾವ್ ಹೇಳಿದ್ದು ಆ ಟಿಪ್ ಟಾಪ್ ರೆಡಿ ಅಲ್ಲಣ್ಣ, ಈ ರೆಡಿಯ. ಏ ಹಾಕಲ್ಲ. ಇಲ್ಲ ಅಂದ್ರೆ ನಾಳೆಗೆ ಹೋಗಿ ಆಟ ಆಡೋಕ್ ಆಗಕ್ಕಿಲ್ಲ ಕಣಣ್ಣ. ಓ ಹಂಗಂತ ಸರಿ ಕಣಣ್ಣ, ನಾ ಇನ್ ಬರ್ತೀನಿ. ಲೇ ದೇವ ಬಾಲೆ ಬಾಲೆ ಅಣ್ಣ ಬಾಲೆ. ಲೇ ದೇವ, ಅಣ್ಣ ಮೇಲೆ ಬರ್ತೈತಿಲ್ಲ. ನಮ್ ತಾಯಣಗ್ಲು ಬರ್ತಾ ಇಲ್ಲ ಕಣಣ್ಣ. ದೇವ ಒಳ್ಳೆ ಬ್ರ್ಯಾಂಡ್ ಕಲ್ಲ, ಕಣಣ್ಣ. ನೆಕ್ಸ್ಟ್ ಟೈಮ್ ಇದನ್ನ ಕುಡಿಬೇಕಲ್ಲ. ಈ ಬ್ರ್ಯಾಂಡಿಗೆ ಆರ್ಡರ್ ಮಾಡುದ? ಆಯ್ತು ದೇವ, ನಾ ಇನ್ ಬರ್ತೀನಿ ಕಣಣ್ಣ, ಹುಷಾರಾಗಿ ಹೋಗೋಣ. ನಾ ಇನ್ ಬರ್ತೀನಿ. ಗುಡ್ ನೈಟ್. ದೇವ ಬಲೆ ಬಲೆ. ಏನಣ್ಣ? ಸೇಫ್ ಆಗೋಲ್ಲ. ಸೇಫ್ ಆಯ್ತು ಕಣಣ್ಣ, ಬರ್ತೀನಿ. Bye. ಬಾಯ್, Bye. ಸಿ ಯು, ಟಾಟಾ. ಯಪ್ಪ, ಏ ಸಕ, ಎಲ್ಲಿಗೆ ಹೋಗಿದ್ದೆ? ಒಂದು 10 ನಿಮಿಷ ಮುಂಚೆ ಬರೋದಲ್ವಾ? ಒಟ್ಟಿಗೆ ಊಟ ಮಾಡ್ಬೋದಿತ್ತು. ಗೋಲಿ ಬಾ, ಊಟ ಮಾಡುವೆ. ಆಯ್ತು ರಾಮಣ್ಣ, ಊಟ ಆಯ್ತು. ಅಶೋಕ, ಹೊಸಿ ಉಣ್ಬಾರ್ಲ?
ನಂದು ಆಯ್ತು ಸರ್ದವ, ಈಗ ಮಾಡಿ ಬಂದೆ. ಅಶೋಕ್, ಅದು ಮೆಟ್ಲು ಸರಿ ಇಲ್ಲ, ಫಾಲ್ಟ್. ಒಂದು ನಿಮಿಷ. ಬಾವ, ನೀವು ಮಾಲೆ ಹಾಕೊಂಡ್ಮೇಲೆ ಹೊರಗೆ ಮಲ್ಕೊಳ್ಬೇಕಲ್ವಾ? ಜೊತೆಗೆ ಇವರನ್ನು ಕರ್ಕೊಂಡು ಹೋಗಿ. ಹೊರಗಡೆನಾ? ಯಾಕೆ ಹೊರಗಡೆ ಯಾಕೆ? ರಾಮಣ್ಣನ ಜೂಮಲ್ಲಿ ಜಾಗ ಇಲ್ವಾ? ರಾಮಣ್ಣ ಅದಕ್ಕೆ ಬೇಕಾದ್ರೆ ನನ್ನ ರೂಮಲ್ಲಿ ಮಲ್ಕೊಳ್ಳಿ ರಾಮಣ್ಣ. ನಂದಿ, ನಾನು ನೀನು ಹೊರಗಡೆ ಹೋಗೋಣ. ಅಶೋಕ್, ಏನ್ ಮಾತಾಡ್ತಿದ್ದೀರಾ ನೀವು? ನಿಮಗೆ ಸ್ವಲ್ಪನಾದ್ರೂ ಅರ್ಥ ಆಗ್ತಿದ್ಯಾ? ಬಾವ ನಾಳೆ ಮಾಲೆ ಹಾಕೊಳ್ತಿದ್ದಾರೆ. ಏನು ಮಾಲೆ? ಏನು ರಾಮಣ್ಣ? ನಂದಿ ಏನೇನೋ ಹೇಳ್ತವಳೆ. ಅದು ಏನಿಲ್ಲ ಕಲ್ಲ. ಏನೂ ಇಲ್ವಾ? ಬಾವ, ಬೇಕಿದ್ರೆ ನೀವು ಇವ್ರನ್ನ ಇವತ್ತೇ ಹೊರಗೆ ಕರ್ಕೊಂಡೋಗಿ ಮಲ್ಕೊಳ್ಳಿ. ರಾಮು ಅವರೇ, ನೀವು ಮಾಲೆ ಹಾಕ್ಕೋಬೇಕಾ ಇಲ್ವಾ ಅಂತ ನಾವಿಬ್ರಿನ್ನೂ ಮಾತಾಡಿಲ್ಲ. ಹ್ಞೂ ನಮ್ಮರೆ. ಅದರಲ್ಲಿ ಮಾತಾಡೋದೇನಿದೆ ಜಾನಕಿ? ನಂದಿತವ್ರೆ, ನಾನು ರಾಮು ಅವರು ಮಾತಾಡ್ತಿದ್ದೀವಲ್ಲ, ನೀವು ಅಶೋಕನ ಕರ್ಕೊಂಡು ಒಳಗೆ ಹೋಗಿ. ರಾಮು ಅವರೇ ಬನ್ನಿ. ಅದಕ್ಕೆ ಗುಡ್ ನೈಟ್, ಬಿಡ್ರಿ. ರಾಮಣ್ಣ ಇಲ್ಬಾ, ರಾಮಣ್ಣ ಒಂದು ಮಾತು ಸಿಕ್ಕಿರು, ಇಲ್ಬಾ. ನಾನಿದ್ದೀನಿ ರಾಮಣ್ಣ, ಟೆನ್ಷನ್ ಮಾಡಬೇಡ, ನಾನಿದ್ದೀನಿ, ಬಾ ಇಲ್ಲಿ. ಲೇ ಹೋಗ್ ಮನಿಕ ಹೋಗು. ಇಲ್ಲ ರಾಮಣ್ಣ, ಮನಿಕ ಹೋಗ್ಲಾ? ಯಾವ ಮಾತೆ ಕೇಳಲ್ಲ. ಇವಳು ತಿರುಗಿ ಬೀಳೋದು ನೋಡಿದ್ರೆ ಮಾಲೆ ಹಾಕೋದನ್ನ ಕೆಡ್ಸೋ ಪ್ಲಾನ್ ಮಾಡ್ತಿದ್ದಾಳೋ ಏನೋ. ಮಾಡ್ತೀನಿ. ನಿಮ್ಮ ಅತ್ತಿಗೆ ಕೇಳಿದ್ರೆ ಎಲ್ಲದಕ್ಕೂ ಹ್ಞೂ ಅಂತೀರಾ ಅಲ್ವಾ? ನಾನೇನಂದೆ ನಮ್ಮರೆ, ಸುಮ್ಕೆ ನಿಂತಿದ್ನಲ್ಲ. ಅದೇ ಯಾಕೆ ಸುಮ್ಮನೆ ಇದ್ರಿ? ನಾನು ಜಾನಕಿಯವರು ಮಾಲೆ ಹಾಕೊಳ್ಳೋದ್ರ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳಕ್ಕಾಗ್ತಿರ್ಲಿಲ್ವಾ? ನೋಡಿ, ಈಗ ಏನು ಮಾತಾಡದೆ ನಿಂತಿದ್ದೀರಲ್ಲ. ಅಲ್ಲ ನಮ್ಮರೆ, ನಾನೇನ ಹೇಳಕ್ಕೋಗಿ ನೀವೇನಾರ ಅನ್ಕೊಳ್ಳೋದು, ಯಾಕೆ ಸುಮ್ಕೆ ಅಂತ. ಅಂದರೆ ನಾನೇ ಬೇಕು ಬೇಕು ಅಂತ ಜಗಳ ಮಾಡ್ತೀನಿ ನಿಂತಿದ್ದೀರಾ? ಅಯ್ಯೋ ನಮ್ಮರೆ, ನಾನೆಲ್ಲ ಅಂದಂದೆ. ಏನು? ಅದು ನಮ್ಮರೆ, ನಾಳಿಕೆ ನಾನು ಮಾಲೆ ಹಾಕೊಳ್ಳ? ನೀವು ಕಲಿಯೋದು ನಿಲ್ಲಿಸಿ ಎಷ್ಟು ದಿನ ಆಗಿದೆ ಅಂತ ನೆನಪಿದೆ ನಿನಗೆ? ಅದಕ್ಕೂ ಇದಕ್ಕೂ ಏನು ಸಂಬಂಧ ನಮ್ಮರೆ? ಸಂಬಂಧ ಇದೆ. ಮಾಲೆ ಹಾಕೊಂಡ್ಮೇಲೆ ಆ ಪೂಜೆ ಈ ಪೂಜೆ ಅಂತ ಓದೋದು ನಿಲ್ಲಿಸ್ತೀರಾ ಅಷ್ಟೇ. ಇಲ್ಲ ಇಲ್ಲ, ಗುರುಗಳು ಓದೋಕೆ ಒಪ್ಕೊಂಡಿದ್ಕೆಯ ನಾನು ಮಾಲೆ ಹಾಕೊಳ್ಳೋಕೆ ಒಪ್ಕೊಂಡಿದ್ದು. ಆದರೆ ಮನೆಯೊಳಗೆ ಬರಂಗಿಲ್ಲ ಅಷ್ಟೇಯ. ನೀವು ಬರ್ದೆ ನಾನು ಹೇಗಿರ್ಲಿ? ಹಂಗಂದ್ರೆ ಏನೂ ಅರ್ಥ ಆಗಲ್ಲ ನಿಮಗೆ, ಪೆದ್ದ ಪೈಲ್ವಾನ. ನಮ್ಮರೆ ನಂಗೆ ಬೈತಾ ಇದ್ದೀರಾ?